ಸದಾನಂದ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಅಂತೂ ಇಂತೂ ಯೂಟ್ಯೂಬರ್ಗಳಿಗೆ ಹೆದರಿ ಜಯಶೀಲ್ ಶೆಟ್ಟಿ 142 ಕೋಟಿ ಸಾಲವನ್ನು ತುಂಬಿಬಿಟ್ರು. ಯಾಕಂದ್ರೆ ಪೊಲೀಸ್ ಗೋಳಿಬಾರ್ ಕಡೆನ ಅಂತಿದೆ. ಆದರೆ ಪೊಲೀಸರು ಕೂಡ ಅದನ್ನು ಸುಪರ್ದಿಗೆ ತೆಗೆದುಕೊಳ್ಬೇಕಂತ ಪ್ರಯತ್ನವನ್ನು ಮಾಡಿಲ್ಲ. ಬಾಲಚಂದ್ರ ಜಾರಕಿಹೊಳಿ ಏನು ಹೇಳ್ತಾರೆ, ಅವ್ರು ಸುಪ್ರೀಂ ಕೋರ್ಟ್ಗೆ ಹೋದ್ರೂ ಕೂಡ ಆಗೋದಿಲ್ಲ. ಯಾಕಂದರೆ 1942ರವರೆಗೆ ಅಂದರೆ 46ರವರೆಗೆ ಅದು ಪೊಲೀಸರ ಕಡೆ ಇತ್ತು. ನಂತರ ಮುಜಾವರ್ ಕಡೆ ಬಂತು. ಮುಜಾವರಿಂದ ಇವರು ತೆಗೆದುಕೊಂಡೆ ಅಂತ ಹೇಳಿದ್ದಾರೆ. ಹಾಗಾದರೆ ಸಾಲ ಯಾಕೆ ತುಂಬಿದ್ರು ಅಂತಂದರೆ, ಇಲ್ಲ ನನಗೆ ಯೂಟ್ಯೂಬರ್ ಕಿರಿಕಿರಿ ನಂತರ ನನ್ನ ಹೆಸರು ಕೆಡಾತೈತೆ, ಅದಕ್ಕೆ ನಾನು ತುಂಬಿದ್ದೇನೆ ಅಂತ ಒಂದು ಸಮರ್ಥನೆಯನ್ನು ಕೊಟ್ಟಿದ್ದಾರೆ. ನ್ಯಾಷನಲ್ ಬ್ಯಾಂಕ್ದಲ್ಲಿ ನಮಗೆ 8.5 ಕೊಡ್ತಾರೆ, ಇಲ್ಲಿ 12.5% ಬಡ್ಡಿಯಿಂದ ನಾನು ತೆಗೆದುಕೊಂಡಿದ್ದೆ ಅಂತ. ಅದರ ಅನ್ನಸಾಬ್ ಜೋಲಿ ಹೇಳ್ತಾರೆ, ಒಬ್ಬ ದೊಡ್ಡ ಗಿರಾಕಿ ಅಂದ್ರೆ ಪ್ರತಿ ತಿಂಗಳ ಏನು ಗಂಟು ಬರ್ತಿತ್ತು ಅಂದರೆ ಬಡ್ಡಿ ಬರ್ತಿತ್ತು, ಅದು ನಾವು ತಪ್ಪಿಸಿಕೊಂಡು ಹೋಗಿದೆ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ಬಾಲಚಂದ್ರ ಜಾರಕಿಹೊಳಿ ಕೂಡ ಅವ್ರು ಹೇಳಿದರೆ ಲಕ್ಷ್ಮೀ ನರಸಿಂಹ ಅಲ್ಲಿದೆ, ಅದನ್ನು ಕೂಡ ನಾವು ಸಾಲವನ್ನು ತುಂಬಿದ್ದೇವೆ ಅಂತ ಹೇಳಿದ್ದಾರೆ. ತುಂಬಿರ್ಬೋದು. ಅದು ಘಟ್ಟಪ್ರಭಾದಲ್ಲಿ 1 ಟೈಮ್ ಸೆಟ್ಲ್ಮೆಂಟ್ ಅಂತ ಹೇಳಿದರು ಚುನಾವಣೆಗೆ ಪೂರ್ವದಲ್ಲಿ. ಆ ಸಕ್ಕರೆ ಕಾರ್ಖಾನೆ ತುಂಬೇ ಇಲ್ಲ. ಮತ್ತೇನು ಹೇಳ್ತಾರೆ, 13 ಸಕ್ಕರೆ ಕಾರ್ಖಾನೆಗೆ ನಾವು ಸಾಲ ಕೊಟ್ಟಿದ್ದೇವೆ. ಅನ್ನಸಾಬ್ ಜೋಲಿ ಹೇಳ್ತಾರೆ, ಯಾಕಂದರೆ ಬ್ಯಾಂಕ್ದಲ್ಲಿ ದುಡ್ಡಿದೆ, ಅದನ್ನು ನಾವು ದುಡಿಯೋ ಬಂಡವಾಳ ಮಾಡ್ಕೋಬೇಕು, ಹೆಚ್ಚು ಆಕರ್ಷಣೆ ಮಾಡ್ಬೇಕಂತೇಳಿ. ಅದ ಪ್ರೆಸ್ ಮೀಟ ಕೊನೆಗೆ ಬಾಲಚಂದ್ರ ಜಾರಕಿಹೊಳಿ ಶುಗರ್ ಫ್ಯಾಕ್ಟ್ರಿಗೆ ಏನು ಸಾಲ ಕೊಡಿದೆ ಅದು ಅನ್ಸೇಫ್ ಅಂತ ಹೇಳ್ತಾರೆ. ಮತ್ತು ಈಗಿನ ಡೈರೆಕ್ಟ್ರ್ 4 ತಿಂಗಳಲ್ಲಿ 4 ತಿಂಗಳು 20 ದಿವಸದಲ್ಲಿ ನಾವು 745 ಕೋಟಿ ಹೆಚ್ಚಳವನ್ನು ಮಾಡಿದ್ದೇವೆ. ನಂತರ ರೈತರಿಗೆ ಕೂಡ ನಾವು ಹೆಚ್ಚು ಸಾಲವನ್ನು ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ. ವಾಣಿಜ್ಯೇತರ ಅಂದರೆ ಕೃಷಿಯೇತರ ಸಾಲ 160 ಕೋಟಿ ಕೊಟ್ಟಿದ್ದೇವೆ. ಗೋಡಾವನ್ನ ಟ್ರ್ಯಾಕ್ಟರ್ ಸಾಲ ಅಂತೇಳಿ 3% ಬಡ್ಡಿದರಲ್ಲಿ ಕೊಟ್ಟಿದ್ದೇವೆ 444 ರೈತರಿಗೆ. ನಂತರ 918 ಸ್ವಸಹಾಯ ಸಂಘಗಳಿಗೆ ನಾವು 36 ಕೋಟಿಗಿಂತ ಹೆಚ್ಚು ಸಾಲವನ್ನು ಕೊಟ್ಟಿದೆ ಅಂತ ತಮ್ಮ ವಿವರಣೆಯನ್ನು ಹೇಳ್ತಾರೆ. ನಂತರ ಯಶಸ್ವಿನಿ ಯೋಜನೆಯಲ್ಲಿ ತಮಗೆಲ್ಲ ಗೊತ್ತಿದೆ, 500 ರೂಪಾಯಿ ನೀವು ಕೊಟ್ಟರಂದರೆ 4 ಜನ ಸದಸ್ಯರಿದ್ದರೆ 500 ರೂಪಾಯಿ, ಹಳ್ಳಿಗಳಲ್ಲಿ ಶಹರದಲ್ಲಿ 1000 ರೂಪಾಯಿ ಇದೆ. ಅದನ್ನು ಕೂಡ ನಾವು ಯಶಸ್ವಿಯಾಗಿ ನಾವು ಮಾಡ್ತೇವೆ ಅಂತ ಹೇಳಿದ್ದಾರೆ. ಹಿಂದಿನ ಏನು ಡೈರೆಕ್ಟರ್ ಇದ್ದರು ಅವರು ಸಾಲವನ್ನು ತೆಗೆದುಕೊಂಡಿದ್ದರು. ಇಬ್ಬರು ಅನುಗೋಳ್ಕರ್, ಇನ್ನೊಬ್ಬರು ಬಂಗಾರದ ಅಂಗಡಿ ಮೇಲೆ ಸಾಲ ತೆಗೆದುಕೊಂಡಿದ್ರು. ಅವ್ರ ಮೇಲೆ ನಾವು ಕಾನೂನು ರೀತಿ ಕ್ರಮ ಕೈಗೊಂಡಿದ್ದೇವೆ ಮತ್ತು ವಸೂಲಿ ಮಾಡಿದೆ ಅಂತ ಹೇಳಿದರೆ. ಅಂದ್ರೆ ಸಂಕೇಶ್ವರ ಸಕ್ಕರೆ ಕಾರ್ಖಾನೆ ಅವರು ಈಗಾಗಲೇ ದೊಡ್ಡ ಪ್ರಮಾಣದಲ್ಲಿ ಸಾಲ ತೆಗೆದುಕೊಂಡಿದ್ದಾರೆ. ಅದನ್ನು ಅವರು ತುಂಬಲಿಲ್ಲ, ನಾವು ಕಾನೂನು ಪ್ರಕಾರ ವಸೂಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಟ್ಟಾರೆ 153 ಕೋಟಿ ಕೊಡಬೇಕಂತ ಹೇಳಿದ್ದಾರೆ. ನಂತರ 14 ಕೋಟಿ ಬಡ್ಡಿ ಇದೆ, ನಂತರ 28 ಕೋಟಿ ಕೂಡ ಬಡ್ಡಿ ಇದೆ ಅಂತ ಹೇಳಿದ್ದಾರೆ. ಇದಕ್ಕೆ ರಮೇಶ್ ಕತ್ತಿ ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾರೆ ಕಾದು ನೋಡಬೇಕು. ಇನ್ನು ವೈಯಕ್ತಿಕ ನಾವು ಸಾಲ ಕೊಡೋದಿಲ್ಲ ಅಂತ ಹೇಳ್ತಾರೆ ಡೈರೆಕ್ಟ್ರು. ಅದರ ಡೈರೆಕ್ಟ್ರ್ ಏನು ಮಾಡ್ತಾರೆ, ಒಂದು ಕಂಪ್ನಿ ಕ್ರಿಯೇಟ್ ಮಾಡ್ತಾರೆ, ಆ ಕಂಪ್ನಿ ಥ್ರೂ ತೊಗೋತಾರೆ ಅವರು. ಹೀಗಾಗಿನ ಇಲ್ಲಿ ಡೈರೆಕ್ಟ್ರ್ ಕೈಗಿನ ಬಂದು ಹತ್ತಿತ್ತದು, ಅದು ಇಂಡೈರೆಕ್ಟಾಗಿ. ಉದಾಹರಣೆ MK ಹುಬ್ಬಳ್ಳಿ ಶುಗರ್ ಫ್ಯಾಕ್ಟ್ರಿ, ಅಲ್ಲಿ ಸಾಲ ಕೇಳಿದ್ದಾರೆ 70 ಕೋಟಿ 75 ಕೋಟಿ ಕೇಳಿದ್ದಾರೆ. ಅಲ್ಲಿ ಚಂದ್ರ ಹೆಟ್ಟಿಹೊಳಿ ನಿರ್ದೇಶಕರಿದ್ದಾರೆ, ಕೊಡ್ಲಿಕ್ಕೆ ಬರೋದಿಲ್ಲ, ಅದರ ಥ್ರೂ ತೊಗೋತಾರೆ. ಈಗ ಜಾರಕಿಹೊಳಿ ಸಹೋದರ ಮಕ್ಕಳು ಅವರಿದ್ದಾರೆ, ಅದರ ಲಕ್ಷ್ಮೀ ನರಸಿಂಹ ಅಲ್ಲಿ ಒಂದು ಸಕ್ಕರೆ ಫ್ಯಾಕ್ಟ್ರಿ ತೆಗೆದುಕೊಂಡಿದ್ದಾರೆ, 20 ಕೋಟಿ ಬಡ್ಡಿ ಕಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಒಟ್ಟಾರೆ ಈ RBI ರೂಲ್ಸ್ ಪ್ರಕಾರ ನಾವು ಚುನಾವಣೆಯನ್ನು ನಡೆಸಿದ್ದೇವೆ, ಅದರ ರೂಲ್ಸನ್ನು ಮೀರಿ 7 ನಿರ್ದೇಶಕರು ಅಮಾನತಾಗಬೇಕಾಗಿತ್ತು ಅಂತ ಪ್ರಶ್ನೆ ಕೇಳಿದಾಗ ಅವ್ರು ಏನು ಹೇಳ್ತಾರೆ, ಸರ್ಕಾರದಿಂದ ಬರಬೇಕು, ಅಲ್ಲಿಂದ ನಮಗೆ ಬರ್ಬೇಕಂತ. ಇಲ್ಲ, ರೂಲ್ಸ್ ರೆಗ್ಯುಲೇಷನ್ಸ್ ಪ್ರಕಾರ 1 ದಿವಸ ರೂಲ್ಸ್ ಆಯ್ತಂದರೆ ಇವ್ರಿಗೆ ಗೊತ್ತಿತ್ತು, ಚುನಾವಣೆ ಪೂರ್ವ ಇವರಿಗೆಲ್ಲ ಗೊತ್ತಿತ್ತು, ನಾವು ನಿಂತರೆ ನಮ್ಮ ಡೈರೆಕ್ಟರ್ಶಿಪ್ ಅಮಾನತಾಗ್ತಿ ಅಂತ ಗೊತ್ತಿತ್ತು. ಆದರೂ ಕೂಡ ಇವ್ರು ನಿಂತಿರು. ಅಂದರೆ RBI ರೂಲ್ಸ್ ರೆಗ್ಯುಲೇಷನ್ಸ್ ಇನ್ನು ಮುಂದೆ ಯಾವ ರೀತಿ ಬರ್ತೈತೆ ಕಾದು ನೋಡಬೇಕು. ಯಾಕಂದರೆ ಭೀಮಪ್ಪ ಗಡದವ್ರು ಹೋಗಿದ್ದಾರೆ, ಅಲ್ಲಿಂದ ನಿರ್ದೇಶನ ಏನಾದರೂ ಬಂತಂದರೆ ಇವರು ಹಳೆಯವ್ರು ಹೋಗ್ತಾರೆ, ಹೊಸವ್ರು ಬರ್ತಾರೆ. ಅದು ಇಡೀ ದೇಶದ ತುಂಬ ಆಗ್ತದೆ ಅದು. ನಂತರ ಏನು ಬೀರೇಶ್ವರ ಕೋಆಪರೇಟಿವ್ ಸೊಸೈಟಿ ಇದೆ, ಅದು ಮಲ್ಟಿ ಸ್ಟೇಟ್ ಮಾಡಿದ್ದಾರೆ. ಅಂದ್ರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಆ್ಯಕ್ಟ್ದಲ್ಲಿ ಬರ್ತೈತೆ, ಅದು ಅಂದ್ರೆ ಅಮಿತ್ ಶಾ ಅಂಡರ್ ಬರ್ತೈತೆ ಅದು. ಹೀಗಾಗಿ ರಾಜ್ಯ ಸರ್ಕಾರದ ಮೇಲೆ ಇವರ ನಿಯಂತ್ರಣ ಇಲ್ಲ, ಸೆಂಟ್ರಲ್ ಗೌರ್ಮೆಂಟ್ ನಿಯಂತ್ರಣ ಮಾಡ್ತಾಯಿದೆ. ಹೀಗಾಗಿ ಮಲ್ಟಿ ಸ್ಟೇಟ್ ಮಾಡಿದ್ದಾರೆ. ಇನ್ನು ದೊಡ್ಡ ಎಕ್ಸ್ಪಾನ್ಷನ್ ಆದರೆ DCC ಬ್ಯಾಂಕ್ ಕೂಡ ನಾವು ದೊಡ್ಡ ಪ್ರಮಾಣದಲ್ಲಿ ಮಾಡ್ತೇವೆ. ಈಗ ಒಂದು ATM ಇದೆ, ಅದನ್ನು ಎಲ್ಲ ಡಿಸ್ಟಿಕ್ ಎಲ್ಲ ತಾಲೂಕಿಗೆ ನಾವು ಒಂದು ATM ಕೊಡಿಸ ಅಂತ ಹೇಳಿದ್ದಾರೆ.
ಒಟ್ಟಾರೆ ರೈತರ ಶೂನ್ಯ ಬಡ್ಡಿದರಲ್ಲಿ ಸಾಲ ಏನಿದೆ ಅದು ನಾವು 1,00,000ಕ್ಕೆ ಏರಿಸ್ತೇವೆ ಅಂತ ಹೇಳೇ ಇಲ್ಲ. ಇನ್ನು ರೈತ ಮುಖಂಡರು ಯಾವ ರೀತಿ ಈ ಬಗ್ಗೆ ಹೋರಾಟ ಮಾಡ್ತಾರೆ ಕಾದು ನೋಡಬೇಕು. ಯಾಕಂದರೆ ಎಕರೆಗೆ 1,00,000 ಬೇಕೇ ಬೇಕಂತಾರೆ. ಅದು ಇವ್ರು ಏನಂತಾರೆ RBI ಮತ್ತು ನಬಾರ್ಡ್ ಗೈಡ್ಲೈನ್ಸ್ ಮೂಲಕ ನಾವು ಸಾಲವನ್ನು ವಿತರಣೆ ಮಾಡ್ತಾಯಿದ್ದೆ ಅಂತ ಹೇಳ್ತಾ ಇದ್ದಾರೆ. ಈಗ ರೈತ ಮುಖಂಡರು ಯಾವ ರೀತಿ ಇದಕ್ಕೆ ಹೋರಾಟವನ್ನು ರೂಪುರೇಷೆನ ರೆಡಿ ಮಾಡ್ತಾರೆ ಕಾದು ನೋಡಬೇಕು. ಇನ್ನು ಪೊಲೀಸ್ ಗೋಳಿಬಾರ್ ಕಡೆ ಏನು ಜಯಶೀಲ್ ಶೆಟ್ಟಿ ಇನ್ನು ಭೂಮಿ ಅಂತ ತೆಗೆದುಕೊಂಡಿದ್ದಾರೆ, ಅಲ್ಲಿ SP ಅವರು ತಕರಾರು ಹಾಕಬೇಕು, ನಂತರ ಕಾರ್ಪೊರೇಷನ್ದವರು ಹಾಕಬೇಕು. ಇವರಿಬ್ಬರು ಕೂಡಿ ಹೈಕೋರ್ಟ್ಗೋ ಸುಪ್ರೀಂ ಕೋರ್ಟ್ ಅರ್ಜಿ ಹಾಕಬೇಕು, ನಂತರ ಇದರ ಫೈನಲ್ ಆಗೋದು. ಅಲ್ಲಿವರೆಗೆ ಫೈನಲ್ ಆಗೋದಿಲ್ಲ. ಅದಕ್ಕೆ ಬಾಲಚಂದ್ರ ಜಾರಕಿಹೊಳಿ ಎಲ್ಲಿ ಹೋಗಲಿ ಸುಪ್ರೀಂ ಕೋರ್ಟ್ಗೆ ಹೋಗಲಿ ಅಂತ ಹೇಳಿದ್ದಾರೆ. ಅದರ ಆ ನಿಯಮದ ಪ್ರಕಾರ ಇದನ್ನು ಜಾಗವನ್ನು ತೆಗೆದುಕೊಂಡಿಲ್ಲ. ಮುಜಾವರು ಕೂಡ ಸರ್ಕಾರಕ್ಕೆ ಮೋಸ ಮಾಡಿದ್ದಾರೆ ಅಂತ ಒಂದು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾಯಿದೆ. ಒಟ್ಟಾರೆ DCC ಬ್ಯಾಂಕ್ ಲಾಭದಲ್ಲಿದೆ ಅಂತ ಹೇಳಿದ್ದಾರೆ. 56 ಕೋಟಿ ನಾವು ಲಾಭ ಗಳಿಸಿದ್ದೇವೆ, ನಂತರ 9,776 ಕೋಟಿ ದುಡಿಯೋ ಬಂಡವಾಳವನ್ನು ನಾವು ಹೂಡಿದ್ದೇವೆ ಅಂತ ಹೇಳಿದ್ದಾರೆ. ಒಟ್ಟಾರೆ ಇದನ್ನು ಯಾವ ರೀತಿ ನಡೆಸ್ಕೊಂಡು ಹೋಗ್ತಾರೆ ಕಾದು ನೋಡಬೇಕು. ಯೂಟ್ಯೂಬರ್ಗಳಿಗೆ ಮಾತ್ರ ಹೆದರಿದ್ದಾರೆ. ಯಾಕಂದರೆ ಇಲ್ಲಿ ಯೂಟ್ಯೂಬರ್ ಸತ್ಯ ವರದಿ ಮಾಡಿದ್ದರಿಂದನೇ ನರಸಿಂಹ ಏನು ಸಕ್ಕರೆ ಫ್ಯಾಕ್ಟ್ರಿ ಇದೆ ಲಕ್ಷ್ಮೀ ನರಸಿಂಹ 20 ಕೋಟಿ ಕಟ್ಟರು. ಇನ್ನು ಬಾಲಚಂದ್ರ ಜಾರಕಿಹೊಳಿ ಕೂಡ ಕಟ್ಟಬೇಕಾಯ್ತು ಒನ್ ಟೈಮ್ ಸೆಟ್ಲ್ಮೆಂಟ್. ಅದು ಘಟಪ್ರಭದು ದೊಡ್ಡ ಪ್ರಮಾಣದಲ್ಲಿ ಸಾಲಿದೆ ಅಂತ ಹೇಳ್ತಾರೆ, 150 ಕೋಟಿ ಸಾಲಿದೆ ಅಂತ ಹೇಳ್ತಾರೆ. ಅದನ್ನು ಯಾವಾಗ ಕಟ್ಟವರು ಅದ್ರ ಬಗ್ಗೆ ಮಾತನ್ನು ಆಡಿಲ್ಲ. ಒಟ್ಟಾರೆ ಯೂಟ್ಯೂಬರ್ಗಳಿಂದ ಸ್ವಲ್ಪ DCC ಬ್ಯಾಂಕ್ ಹೆದರಿದೆ ಅಂತ ಹೇಳ್ಬೋದು. ಶೂನ್ಯ ಬಡ್ಡಿದರಲ್ಲಿ ಸಾಲ 3,800 ಕೋಟಿ ನಾವು ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ. ಇವರು ತಮ್ಮ ಕೈಯಿಂದ ಕೊಟ್ಟಂಗೆ ಹೇಳ್ತಾರೆ. ಯಾಕಂದರೆ ರೈತರಲ್ಲಿ ಸಾಲ ತೆಗೆದ್ರೆ 8% ಸರ್ಕಾರ ಕೊಡ್ತೈತೆ, ಅದು ಇವರಿಗೆ ಬಡ್ಡಿ. ಸರ್ಕಾರದಿಂದನೂ ಸಾಕಷ್ಟು ಅಮೌಂಟ್ ಬರಬೇಕಾಗಿದೆ, 162 ಕೋಟಿ ಇಲ್ಲಿವರೆಗೆ ಬರಬೇಕಾಗಿದೆ ಅಂತ ಹೇಳ್ತಾರೆ. ಹಾಗಾದರೆ ನೀವು ಹೆಚ್ಚು ಸಾಲವನ್ನು ಯಾಕೆ ಕೊಟ್ಟಿಲ್ಲ? ಕೊಡಬೇಕಾಗ್ತದೆ. ಯಾಕಂದರೆ ಬಡ್ಡಿ ನಿಮಗೆ 8% ಬಂದೇ ಬರ್ತದೆ. ಅದು ರೈತ ಮುಖಂಡರು ಅದನ್ನೇ ಹೇಳ್ತಾಯಿದ್ರೆ, ನೀವು ಪುಕ್ಕಟ್ಟು ಕೊಟ್ಟಂಗೆ ಹೇಳತ್ತಲ್ಲ DCC ಬ್ಯಾಂಕ್ದಿಂದ ನಾವು ಶೂನ್ಯ ಬಡ್ಡಿದರಲ್ಲಿ ಸಾಲ ಕೊಟ್ಟಿದ್ದೇವೆ ಅಂತೇಳಿ. ಆ ಸರ್ಕಾರದ ಏನು 8% ಅದನ್ನು ಮರ್ತು ಬಿಟ್ಟರು. ಸರ್ಕಾರ ಸಾಲ ಕೊಟ್ಟಿದೆ, ಅದು ನೀವಲ್ಲ. ದೊಡ್ಡಸಿಗೆ ನೀವು ಹೇಳಬೇಡ್ರಿ. ಹೆಚ್ಚು ಸಾಲವನ್ನು ರೈತರಿಗೆ ಶೂನ್ಯ ಬಡ್ಡಿದರಲ್ಲಿ ಕೊಡಬೇಕಂತ ನಾವು ಕೂಡ ಆಗ್ರಹವನ್ನು ಮಾಡ್ತೇವೆ. ನಾಳೆ ಮತ್ತೊಂದು ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.